ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಬಹಳ ರೂಮರ್ಸ್ಗಳ ಮಧ್ಯೆ ಏಪ್ರಿಲ್ ಫಸ್ಟ್ ವೀಕ್ ಬರ್ಬೋದು, ಸೆಕೆಂಡ್ ವೀಕ್ ಬರ್ಬೋದು, ಥರ್ಡ್ ವೀಕ್ ರಿಸಲ್ಟ್ ಬರ್ಬೋದು. ಇವೆಲ್ಲದರ ಮಧ್ಯೆ ಸೊ KSEABದವರು ಒಂದು ಶಾಕ್ ಕೊಟ್ಟಿರೋದೇನಂತಂದರೆ, ನಾಳೆ ಮಧ್ಯಾಹ್ನವೇ ಸೆಕೆಂಡ್ PUC ಎಕ್ಸಾಮಿನೇಷನ್ 1 ಆ್ಯನ್ಯುವಲ್ ಎಕ್ಸಾಮ್ ರಿಸಲ್ಟ್ 12:30ಕ್ಕೆ ಅನೌನ್ಸ್ ಆಗ್ತಾ ಇದೆ. ಮೊದಲು 12:30ಕ್ಕೆ ಏನು ಮಾಡ್ತಾರೆ ಅಂತಂದರೆ, ಸೊ ಈ ಒಂದು ಮಂಡಳಿಯಲ್ಲಿ ಮಾನ್ಯ ಸಚಿವರು ಮತ್ತು ಇವರ ಒಂದು ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೀತಾರೆ. ಎಲ್ಲ ನ್ಯೂಸ್ ಚಾನಲ್ದವರು ಇರ್ತಾರೆ. ಎಲ್ಲ ನ್ಯೂಸ್ ಚಾನಲ್ಗಳಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ರ್ಯಾಂಕು, ಇನ್ನು ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಎಲ್ಲ ಅನೌನ್ಸ್ ಆಗ್ತದೆ. ಅದಾದ ಮೇಲೆ ವಿದ್ಯಾರ್ಥಿಗಳು 1:30 ನಂತರ ಎಲ್ಲಿ ರಿಸಲ್ಟನ್ನು ನೋಡಬೇಕು ಅಂದರೆ, ಸೊ KARresults.nic.in ವೆಬ್ಸೈಟಿಗೆ ಹೋಗಿಬಿಟ್ಟು ರಿಸಲ್ಟನ್ನು ನೋಡಿ. ಬಹಳ ಸಿಂಪಲ್ಲು. ಸೊ KARresults.nic.in ಅಂಥೇಳಿ ನೀವು ನಿಮ್ಮ ಗೂಗಲಲ್ಲಿ ಟೈಪ್ ಮಾಡಿದ್ರಿ ಅಂತ ಅಂದರೆ, ಯು ಆರ್ ಗೋಯಿಂಗ್ ಟು ಗೆಟ್ ಯುವರ್ ರಿಸಲ್ಟ್. ಸೊ ಅದನ್ನು ಟೈಪ್ ಮಾಡಿದ ಮೇಲೆ ನಿಮಗೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಕೇಳ್ತದದು. ಸೊ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕಾಗ್ತದೆ, ರೈಟ್. ಸೊ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ 2025 ಅಂತ ಏನು ಸ್ಟಾರ್ಟ್ ಆಗ್ತದೆ, ಆ ರಿಜಿಸ್ಟ್ರೇಷನ್ ನಂಬರ್ನ ರೆಡಿ ಇಟ್ಕೊಳ್ಳಿ. ಸೊ ಅದನ್ನು ಹಾಕಿಬಿಟ್ಟು ನೀವು ನಿಮ್ಮ ರಿಸಲ್ಟನ್ನು ನೋಡಿಕೊಳ್ಳಬಹುದು. ನಾಳೆ 1:30 ತನಕ, 1:30 ಒಳಗೆ ನೀವು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. 1:30 ಆದಮೇಲೆ ಎಲ್ಲರೂ ಕೂಡ ನೋಡ್ಬೋದು. 12:30ಕ್ಕೆ ಅಂದರೆ 12:30ಗೆ ಸೊ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಸೊ ಎಲ್ಲವನ್ನು ಅಂದರೆ ಫಸ್ಟ್, ಸೆಕೆಂಡ್, ಥರ್ಡ್ ರಿಸಲ್ಟ್ ಎಲ್ಲವನ್ನು ಕೂಡ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಸೊ ನಾಳೆ ರಿಸಲ್ಟ್ ಏನೇ ಇರಲಿ, ದಯವಿಟ್ಟು ತಿಳ್ಕೊಳ್ಳಿ, CET ಎಕ್ಸಾಮಿನೇಷನ್ನಿಗೆ ನಿಮ್ಮ PUC ಎಕ್ಸಾಮಿನೇಷನ್ 1 ಮತ್ತು 2 ಬೆಸ್ಟ್ ಆಫ್ 2 ಯಾವ ಎಕ್ಸಾಮ್ ಇರ್ತದೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಅಂದರೆ ನಿಮಗೆ ಈಗ ನಾಳೆ ರಿಸಲ್ಟ್ ಅನೌನ್ಸ್ ಆದಮೇಲೆ ನಿಮಗೆ ಅನಿಸಿದರೆ ಈ ಒಂದು ಸಬ್ಜೆಕ್ಟಿಗೆ ಲ್ಯಾಂಗ್ವೇಜ್ ಬಗ್ಗೆ ಎಲ್ಲ ಭಾಳ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಇಂಜಿನಿಯರಿಂಗ್ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದರೆ PCM, ಅಗ್ರಿಕಲ್ಚರ್ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದರೆ PCMB. ಓಕೆ. ಸೊ ನಿಮಗೇನಾದರೂ ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ಕಡಿಮೆ ಇದೆ, ನಾನು ಇದನ್ನು ಸೆಕೆಂಡ್ ಎಕ್ಸಾಮಿಗೆ ಇಂಪ್ರೂವ್ ಮಾಡಿಕೊಳ್ಳಬಹುದು, ನನ್ನಿಂದ ಸಾಧ್ಯ ಇದೆ ಅಂತ ನಿಮಗೆ ಅನಿಸಿದರೆ, ಸೊ ಡೆಫಿನೆಟ್ಲಿ ಯು ಕ್ಯಾನ್ ಅಟೆಂಡ್ ಸೆಕೆಂಡ್ ಎಕ್ಸಾಮ್ ಆಲ್ಸೋ. ಒಂದೊಮ್ಮೆ ಸೆಕೆಂಡ್ ಎಕ್ಸಾಮಿನೇಷನ್ ಬರೆದ ಮೇಲೆ ಅಲ್ಲಿ ನಿಮಗೆ ಏನೋ ಹೆಚ್ಚು ಕಡಿಮೆ ಆಗಿ ಕಡಿಮೆ ಮಾರ್ಕ್ಸ್ ಬಂತು ಅಂತ ಇಟ್ಕೊಳ್ಳಿ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಫಿಸಿಕ್ಸಲ್ಲಿ ಫಸ್ಟ್ ಎಕ್ಸಾಮಿನೇಷನಲ್ಲಿ 90 ಬಿತ್ತು. ನಿಮಗನ್ನಿಸ್ತು ಇದು ನನಗೆ ಕಡಿಮೆ ಇದೆ, ನಾನು 95 ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇದೆ ನನಗೆ ಅಂಥೇಳಿ ನಿಮಗೆ ಅನಿಸಿದರೆ, ಯು ಕ್ಯಾನ್ ಗೋ ಫಾರ್ ದ ಸೆಕೆಂಡ್ ಎಕ್ಸಾಮ್. ಸೆಕೆಂಡ್ ಎಕ್ಸಾಮಲ್ಲಿ ಏನಾದರೂ ತಪ್ಪಿ 85 ಬಂತು ಅಂದರೆ ನೀವು ಬಹಳ ತಲೆ ಕೆಡ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಫಸ್ಟ್ ಎಕ್ಸಾಮಿನೇಷನ್ ಮಾರ್ಕ್ಸೇ ನಿಮಗೆ ಸೆಕೆಂಡ್ ಎಕ್ಸಾಮಿನೇಷನ್ ಆದಮೇಲೆ ಕನ್ಸಿಡರ್ ಮಾಡಿಬಿಟ್ಟು KCETಯ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅಂದರೆ KCET ಅವರು ಎಕ್ಸಾಮಿನೇಷನ್ 2 ಆದಮೇಲೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಎಕ್ಸಾಮಿನೇಷನ್ 3ವರೆಗೆ ಕಾಯೋದಿಲ್ಲ ಅನ್ನೋದು ಗೊತ್ತಿರಲಿ. ಇದನ್ನು ಆಲ್ರೆಡಿ ಸೊ ಪ್ರಸನ್ನ ಸರ್ ಅವರು ಅನೌನ್ಸ್ ಮಾಡಿದ್ದಾರೆ. ಎಸ್, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾಳೆ ನಿಮ್ಮ ಸೆಕೆಂಡ್ PUC ರಿಸಲ್ಟ್ ಅನೌನ್ಸ್ ಆಗ್ತದೆ. ನೀವು ನೋಡೋದು ಎಲ್ಲಿ ಅಂತಂದರೆ KARresults.nic.in ವೆಬ್ಸೈಟಲ್ಲಿ ನೀವು ನಿಮ್ಮ ರಿಸಲ್ಟನ್ನು ನಾಳೆ ಮಧ್ಯಾಹ್ನ 1:30 ಮೇಲೆ ನೋಡಿಕೊಳ್ಳಬಹುದು. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.